ಹಾಯ್ ಫ್ರೆಂಡ್ಸ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಕುಡಿಯುತ್ತಾ ಸಿಗರೆಟ್ ಸೇದುತ್ತಾ ಕೂತಿರೋ ದರ್ಶನ್ ಫೋಟೋ ವೈರಲ್ ಆಗ್ತಿದೆ. ಹಾಗಾದ್ರೆ ಈ ಫೋಟೋದಲ್ಲಿ ದರ್ಶನ್ ಜೊತೆಗಿರೋ ವಿಲ್ಸನ್ ಗಾರ್ಡನ್ ನಾಗ ಯಾರು? ಈತನ ಭಯಾನಕ ಇತಿಹಾಸ ಗೊತ್ತಾ? ಈತ ಎಷ್ಟು ಜನರನ್ನ ಮೇಲಕ್ಕೆ ಕಳುಹಿಸಿದ್ದಾನೆ ಗೊತ್ತಾ? ಕಳ್ಳನಾಗಿದ್ದ ಈತ ದೊಡ್ಡ ಗ್ಯಾಂಗ್ ಕಟ್ಟಿದ್ದು ಹೇಗೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಿಲ್ಸನ್ ಗಾರ್ಡನ್ ನಾಗನ ಹಿನ್ನೆಲೆ ಏನು? ಜೈನ್ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ. ಈತನಿಗೆ 39 ವರ್ಷ ವಯಸ್ಸು. ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್. ಈತ ಒಂದು ಟೈಮಲ್ಲಿ ಕಳ್ಳತನದಿಂದ ಭೂಗತ ಜಗತ್ತಿಗೆ ಕಾಲಿಟ್ಟ. 2005ರಲ್ಲಿ ಮೊದಲ ಬಾರಿಗೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಮಾಡಿದ್ದ. ನಂತರದಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದು ಜೈಲು ಸೇರಿದ್ದ. ಆದರೆ ಕೆಲವೇ ತಿಂಗಳಲ್ಲಿ ಜಾಮೀನು ಪಡೆದು ಜೈಲಿನಿಂದ ಹೊರಬಂದ. ಜೈಲಿನಲ್ಲಿದ್ದು ಬಂದ ನಾಗನಿಗೆ ರೌಡಿಗಳ ಸಂಪರ್ಕ ಬೆಳೆದಿತ್ತು. 2009ರಲ್ಲಿ ಕಲಾಸಿಪಾಳ್ಯದ ಕುಖ್ಯಾತ ರೌಡಿ ಗೇಟ್ ಗಣೇಶ್ ಅನ್ನೋನ ಹತ್ಯೆ ನಡೀತು. ಆ ಕೇಸಲ್ಲಿ ನಾಗ ಸೇರಿದಂತೆ 14 ಮಂದಿ ರೌಡಿಗಳು ಅಂಧರಾದ್ರು. ನಂತರದಲ್ಲಿ ಜೈಲಿನಿಂದ ಹೊರಬಂದ ಈತನಿಗೆ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಹೆಸರು ಬಂತು. ಫುಲ್ ಟೈಮ್ ರೌಡಿಯಾಗಿ ಹಾವಳಿ ಇಡೋಕೆ ಶುರು ಹಚ್ಕೊಂಡ. ಸಾಲು ಸಾಲು ಹತ್ಯೆ, ಜೈಲು ಮಾವನ ಮನೆ. ಕಾಲ ಕಳೆದಂತೆ ಜೈಲು ಈ ನಾಗನಿಗೆ ಮಾವನ ಮನೆ ರೀತಿ ಆಗೋಯ್ತು. ಮಾಡಬಾರದ್ದು ಮಾಡೋದು, ಜೈಲಿಗೆ ಹೋಗೋದು, ಜಾಮೀನು ತಗೊಂಡು ಹೊರಗೆ ಬರೋದು, ಇದು ಕಾಮನ್ ಆಗೋಯ್ತು. 2012ರಲ್ಲಿ ಅಪಹರಣ, ದರೋಡೆ, ಹಲ್ಲೆ ಯತ್ನ ಕೇಸ್ನಲ್ಲಿ ಈತನ ಹೆಸರು ಕೇಳಿ ಬಂತು. ಇದಾದ್ಮೇಲೆ ಕಾಟನ್ಪೇಟೆಯ ರೌಡಿ ಶೀಟರ್ ಗುಪ್ಪನನ್ನ ಖಲಾಸ್ ಮಾಡಿ ಜೈಲು ಸೇರಿದ. 2 ವರ್ಷ ಜೈಲಿನಲ್ಲಿದ್ದು ಮತ್ತೆ ಜಾಮೀನು ತಗೊಂಡು ಹೊರಬಂದ. 2014ರಲ್ಲಿ ಮತ್ತೆ ಶ್ರೀನಿವಾಸ್ ಅನ್ನೋನ ಹತ್ಯೆ ಮಾಡಿ ಜೈಲು ಸೇರಿದ. ಆದ್ರೆ 1 ವರ್ಷದೊಳಗೆ ಹೊರಬಂದು ನಕರ ಬಾಬು ಅನ್ನೋ ರೌಡಿಯನ್ನ ಎತ್ಬಿಟ್ಟ. ಮತ್ತೆ ಜೈಲು ಪಾಲಾದ. ಸೈಲೆಂಟ್ ಸುನೀಲ್ ಒಂಟೆ ರೋಹಿತನ ಬಂಟ. ನಾಗ ಆರಂಭದಿಂದಲೂ ಸೈಲೆಂಟ್ ಸುನೀಲ್ ಮತ್ತು ಒಂಟೆ ರೋಹಿತನ ಬಂಟನಂತೆ ಇದ್ದ. ಅವರು ಹೇಳಿದ್ದೆಲ್ಲವನ್ನ ಶಿರಸಾವಹಿಸಿ ಮಾಡ್ತಿದ್ದ ಈ ರೌಡಿ. ಸೈಲೆಂಟ್ ಸುನೀಲ್ ಮತ್ತು ಒಂಟೆ ರೋಹಿತ್ ಕೂಡ ರೌಡಿ ಶೀಟರ್ಗಳೇ ಆಗಿದ್ರು. 2016ರಲ್ಲಿ ವೈಟ್ ಫೀಲ್ಡ್ ನಲ್ಲಿ ಸೋಹೆಲ್ ಅನ್ನೋನಿಗೆ ನಾಗ ಮತ್ತವನ ಗ್ಯಾಂಗ್ ಸ್ಕೆಚ್ ಹಾಕಿ ಮುಗಿಸಿಬಿಡ್ತು. ಈ ಕೇಸಲ್ಲಿ ನಾಗ ಸೇರಿದಂತೆ 16 ಜನ ಒಳಗೆ ಹೋದ್ರು. ಮತ್ತೆ ಜಾಮೀನು ತಗೊಂಡು ಹೊರಗೆ ಬಂದ. 2018ರಲ್ಲಿ ಸೈಲೆಂಟ್ ಸುನೀಲ್ ಮತ್ತು ಒಂಟೆ ರೋಹಿತ್ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಅರೆಸ್ಟ್ ಆದ್ರು. ಅವರ ಜೊತೆ ಈ ವಿಲ್ಸನ್ ಗಾರ್ಡನ್ ನಾಗಾನೂ ಒಳಗೆ ಹೋಗಿದ್ದ. ಗ್ಯಾಂಗ್ ಕಟ್ಟಿದ ವಿಲ್ಸನ್ ಗಾರ್ಡನ್ ನಾಗ. ಕಾಲ ಕಳೆದಂತೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ತನ್ನದೇ ಗ್ಯಾಂಗ್ ಕಟ್ಟಿಕೊಂಡ. ತಾನು ಒಬ್ಬ ಡಾನ್ ಅನ್ನೋ ರೀತಿಯಲ್ಲಿ ಬೆಳೆದು ಬಿಟ್ಟ. 2020ರಲ್ಲಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಜಿಮ್ ಸುಬ್ರಮಣಿ ಹತ್ಯೆ ಕೇಸ್ನಲ್ಲಿ ಜೈಲಿಗೆ ಹೋದ. ಇಲ್ಲಿ ನಾಗನ ಜೊತೆ ಇನ್ನೂ 16 ಜನ ಅಂಧರಾಗಿದ್ರು. ಅದೇ ವರ್ಷ ಮತ್ತೆ ಜಾಮೀನಿನ ಮೇಲೆ ಹೊರಬಂದ ಪಾತಕಿ ಹಾಸನದ ಹಿರಿಸಾವೆಯಲ್ಲಿ ಶಾಂತಿನಗರ ಲಿಂಗನಿಗೆ ಸ್ಕೆಚ್ ಹಾಕಿ ಎತ್ತಿದ. 2021ರಲ್ಲಿ ಮತ್ತೆ ಮಾದಕ ವಸ್ತುಗಳ ಕೇಸ್ನಲ್ಲಿ ಅಂದ್ರೆ NDPS ಆಕ್ಟ್ ಅಡಿಯಲ್ಲಿ ನಾಗನ ವಿರುದ್ಧ ಕೇಸ್ ದಾಖಲಾಗಿತ್ತು. ಈ ನಡುವೆ ಶಾಂತಿನಗರ ಲಿಂಗನನ್ನು ಎತ್ತಿದ ಬಳಿಕ ನಾಗ ಮತ್ತು ಸಿದ್ದಾಪುರ ಮಹೇಶನ ನಡುವೆ ದುಶ್ಮನಿ ಶುರುವಾಗಿತ್ತು. ಜೈಲಿಂದ ಹೊರಬಂದಿದ್ದ ನಾಗ ಗ್ಯಾಂಗ್ ಸಿದ್ದಾಪುರ ಮಹೇಶನಿಗೆ ಸ್ಕೆಚ್ ಹಾಕೋಕೆ ಶುರು ಮಾಡಿತ್ತು. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಸಿದ್ದಾಪುರ ಮಹೇಶನನ್ನ ಪರಪ್ಪನ ಅಗ್ರಹಾರ ಜೈಲಿನ ಹೊರಗಡೆಯೇ ನಾಗನ ಗ್ಯಾಂಗ್ ಮುಗಿಸಿತ್ತು. ನಂತರ ಡೈರೆಕ್ಟ್ ಆಗಿ ಕೋರ್ಟ್ಗೆ ಶರಣಾಗಿದ್ದ ವಿಲ್ಸನ್ ಗಾರ್ಡನ್ ನಾಗ ಇದೇ ಕೇಸ್ನಲ್ಲಿ ಜೈಲಿನಲ್ಲಿದ್ದಾನೆ. ಇನ್ನು 2022ರಲ್ಲಿ ಸಚಿವರಾಗಿದ್ದ ಬಿಜೆಪಿ ನಾಯಕ ವಿ ಸೋಮಣ್ಣ ಅವರನ್ನು ಈ ವಿಲ್ಸನ್ ಗಾರ್ಡನ್ ನಾಗ ಭೇಟಿಯಾಗಿದ್ದ. ಇದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಈ ಬಗ್ಗೆ ನನಗೇನು ಗೊತ್ತೇ ಇಲ್ಲ, ರೌಡಿ ನಾಗ ಯಾರಂತಾನೆ ನನಗೆ ಗೊತ್ತಿಲ್ಲ ಅಂತ ಸೋಮಣ್ಣ ಸ್ಪಷ್ಟಪಡಿಸಿದ್ರು. ದರ್ಶನ್ ಜೈಲಿಗೆ ಹೋದ್ಮೇಲೆ ಫ್ರೆಂಡ್ಶಿಪ್. ದರ್ಶನ್ ಜೊತೆಗೆ ಫೋಟೋದಲ್ಲಿರೋ ಮತ್ತೊಬ್ಬ ರೌಡಿ ಕುಳ್ಳ ಸೀನಾ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ. ಇವನು ವಿಲ್ಸನ್ ಗಾರ್ಡನ್ ನಾಗನಿಗೆ ಫುಲ್ ಕ್ಲೋಸ್ ಫ್ರೆಂಡ್ ಆಗಿದ್ದ. ಹಲವು ವರ್ಷಗಳಿಂದ ಈತ ಜೈಲಿನಲ್ಲಿದ್ದು ಎಲ್ಲಾ ರೌಡಿಗಳ ಜೊತೆ ಸ್ನೇಹ ಹೊಂದಿದ್ದಾನೆ. ಜೈಲಿನಲ್ಲಿ ಸೌಲಭ್ಯ ಸಿಗ್ಬೇಕಾದ್ರೆ ಯಾವ ಅಧಿಕಾರಿಗಳ ಮೂಲಕ ಹೋಗ್ಬೇಕು ಅಂತೆಲ್ಲ ಈ ಕುಳ್ಳ ಸೀನನಿಗೆ ಗೊತ್ತಿದೆ. ಹೀಗಾಗಿ ಜೈಲಿಗೆ ಹೋಗೋ ಎಲ್ಲಾ ರೌಡಿಗಳು ಈತನನ್ನ ಭೇಟಿ ಆಗೇ ಆಗ್ತಾರೆ.
ದರ್ಶನ್ಗೂ ಈ ಕುಳ್ಳ ಸೀನನ ಪರಿಚಯ ಮೊದಲೇ ಇತ್ತು. ಹೀಗಾಗಿ ದರ್ಶನ್ ಜೈಲಿಗೆ ಹೋದಾಗಿನಿಂದ ಕುಳ್ಳ ಸೀನ ಸಪೋರ್ಟಿವ್ ಆಗಿ ನಿಂತಿದ್ದ. ಅದೇ ರೀತಿ ಕುಳ್ಳ ಸೀನನ ಮೂಲಕ ದರ್ಶನ್ಗೆ ವಿಲ್ಸನ್ ಗಾರ್ಡನ್ ನಾಗನ ಪರಿಚಯವೂ ಆಗಿತ್ತು. ಒಟ್ಟೊಟ್ಟಿಗೆ ಇರೋಕೆ ಶುರು ಮಾಡಿದ್ರು. ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳ ಸೀನಾ ದರ್ಶನ್ಗೆ ಎಲ್ಲಾ ಸೌಲಭ್ಯಗಳು ಸಿಗುವಂತೆ ನೋಡಿಕೊಂಡಿದ್ರು. ಈಗ ಫೋಟೋ ವೈರಲ್ ಆಗಿದ್ರಿಂದ ಎಲ್ಲವೂ ಹೊರಬಂದಿದೆ. 2011ರಲ್ಲಿ ದರ್ಶನ್ ಜೈಲಿಗೆ ಹೋದಾಗಲೂ ಸೈಕಲ್ ರವಿ ಅನ್ನೋ ರೌಡಿಯ ಜೊತೆ ಕ್ಲೋಸ್ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಮತ್ತು ರೌಡಿಗಳ ಸಾಮ್ರಾಜ್ಯ. 1980-90ರ ದಶಕದಲ್ಲಿ ಬೆಂಗಳೂರು ಭೂಗತ ಜಗತ್ತು ದೊಡ್ಡದಾಗಿ ಬೆಳೆದಿತ್ತು. ಆಗ ಇಡೀ ಭೂಗತ ಜಗತ್ತಿನ ಮೂಲ ಆದಾಯ ಆಯಿಲ್ ಮಾಫಿಯಾ ಆಗಿತ್ತು. ಆಯಿಲ್ ಮಾಫಿಯಾದಿಂದಲೇ ರೌಡಿಗಳು ಬದುಕ್ತಿದ್ರು. ಅದರ ಜೊತೆಗೆ ಸುಲಿಗೆ, ಅಪಹರಣಗಳು ಕೂಡ ಇದ್ವು. ಕಾಲ ಕಳೆದಂತೆ ಭೂಗತ ಜಗತ್ತು ಆಯಿಲ್ ಮಾಫಿಯಾ ಬಿಟ್ಟು ರಿಯಲ್ ಎಸ್ಟೇಟ್ ಕಡೆ ತಿರುಗಿದ್ವು. ಮಾದಕ ವಸ್ತುಗಳು ಕೂಡ ರೌಡಿಗಳ ಆದಾಯದ ಮೂಲವಾಯ್ತು. ಮಚ್ಚು ಹಿಡಿದು ಓಡಾಡ್ತಿದ್ದ ರೌಡಿಗಳು ಈಗ ಸಂಘಟನೆಗಳನ್ನ ಕಟ್ಕೊಂಡು ವೈಟ್ ಕಾಲರ್ ರೌಡಿಗಳಾದ್ರು. ಈಗ ರೌಡಿಗಳು ಅಂದ್ರೆ ಭೂಗತ ಜಗತ್ತಿನ ಮೂಲ ಆದಾಯ ರಿಯಲ್ ಎಸ್ಟೇಟ್ ಮತ್ತು ಮಾದಕ ವಸ್ತುಗಳೇ ಆಗಿವೆ. ಈ ದುಡ್ಡಿನ ಬಲದಿಂದ ರೌಡಿಗಳು ಜೈಲಿಗೆ ಹೋದ್ರೂ ಅಲ್ಲೂ ಈ ರೀತಿ ಎಲ್ಲಾ ರೀತಿಯ ಸೌಲಭ್ಯ ತಗೊಳ್ತಿದ್ದಾರೆ. ಹತ್ಯೆ ಮಾಡಿ ಜೈಲಿಗೆ ಹೋದ್ರೂ ಸುಲಭವಾಗಿ ಜಾಮೀನಿನ ಮೇಲೆ ಹೊರಬರ್ತಿದ್ದಾರೆ. ಫ್ರೆಂಡ್ಸ್, ಇದು ಜೈಲಿನಲ್ಲಿ ದರ್ಶನ್ ಜೊತೆ ಕಾಣಿಸಿಕೊಂಡಿರೋ ಜೆ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.